ಪರಸ್ಪರ ದೇವರುಗಳನ್ನು ಮಾಡಿದ್ದಾರೆ. ದೇವ್ರನ್ನ ಏನು ಹುಡುಕಾಡ್ಕೊಡಪ್ಪ, ನಮ್ಮ ದೇವ್ರ ಬಿಟ್ಟಿಗೆ ಎಲ್ಲೇನು ಹುಡುಕಾಡಬೇಕು, ಎನಿಸಿತ್ತ ಅದಕ್ಕೆ ಹೇಳ್ತಾರೆ ಗ್ರಾಮೀಣ ಬದುಕಿನಾಗ, ಎಲ್ಯಾನೋ ಶಿವ ಎಲ್ಯಾನೋ ಬಲ್ಲಂತ ಆತ್ಮನ ಬಲ್ಲಿಯಾನೋ. ನೋಡ್ರಿ ಸರ್, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಮಾಡಕ್ ಬರ್ತೈತೆ ನೋಡ್ಬಿಟ್ಟು. ಅದಕ್ಕೆ ನಾ ಸತ್ ಮೇಲೆ ದೇವ್ರ ಸಾಯ್ತು ಅಂತಿದ್ದೀವಿ ನಾವು. ಅದಕ್ಕೆ ದೇವ್ರು ಹುಡುಕಾಡೋ ಅವಶ್ಯಕತೆ. ಭ್ರಮೆಯಲ್ಲಿ ಒಬ್ಬ ತಂದೆ ತಾಯಿಗಳೇ ದೇವ್ರ ನನಗೆ ಒಂದು. ಅದಕ್ಕೆ ಹೇಳ್ತಾನ, ತಂದೆ ನೀನು, ತಾಯಿ ನೀನು, ಯಾವನ್ನ ಆತ್ಮಸಾಕ್ಷಿ ಅದು. ಹೊರಗಡೆ ಹುಡುಕಾಡೋದು ಬಸವಣ್ಣ. ತಂದೆ ನೀನು ಆತ್ಮಸಾಕ್ಷಿ, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನನಗೆ ನೀವಲ್ಲದೆ ಮತ್ತ ದೇವ್ರು ಹುಡುಕಾಡ್ತೀವಿ. ದೇವರಲ್ಲ, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಹಾಲಲ್ಲ ಎಲ್ಲ ನಿಮ್ಮ ನಮ್ಮ ಬೇಕಷ್ಟು ಅನರ್ಘ್ಯದ. ಈಗ ಕಂಪ್ಯೂಟರ್ ಅಲ್ಲ, ಕಂಪ್ಯೂಟರ್ ಯಾರು ಪರ್ಸನ್. ಈ ಮೊಬೈಲ್ ಕಂಡಿದ್ದಾರೆ ಅವನು ಪರ್ಸನ್. ಸ್ಪೇಸ್ ಹೋದ್ರೆ ಅದನ್ನು ಕಂಡಿದ್ದಾರೆ. ಮನುಷ್ಯನೊಳಗೆ ಎಂತ ಅದ್ಭುತ ಶಕ್ತಿ ಅಂದರೆ, ಇಲ್ಲೇ ಕೂತ್ಕೊಂಡು ಯಾವುದೇ ದೇಶದ ಜೊತೆ ನಾನು ನಿರಂತರ ಸಂಪರ್ಕ. ಸ್ಪೇಸ್ನಲ್ಲೂ ಕೂಡ ಮಾತಾಡ್ಬೋದು. ಈ ಶಕ್ತಿ ಎಲ್ಲಿ ಬಂತು? ಅಂದರೆ ನಮ್ಮೊಳಗಡೆ ಅದ್ಭುತವಾದ ಶಕ್ತಿ ಅಲ್ಲ, ನನಗದು ಗೊತ್ತಿಲ್ಲ. ಅವ ಉಪಯೋಗ ಮಾಡಿಕೊಂಡ ಮೊಬೈಲ್ ಕಂಡು, ಉಪಯೋಗ ಮಾಡಿಕೊಂಡ ಸ್ಪೇಸ್ ಇವಾಗ, ಉಪಯೋಗ ಮಾಡಿಕೊಂಡ ರೈಲ್ವೆ ಬಂತು, ಉಪಯೋಗ ಮಾಡಿಕೊಂಡ ವಿಮಾನ ಬಂತು. ಎಲ್ಲಿಂದ ಬಂತು? ನಾವಿನ್ನು ಆ ಕಡೆ ಆಚೆ ಇಟ್ಬಿಟ್ಟಿವಿ. ಅಪ್ಪರ ಆಶೀರ್ವಾದ ಮಾಡ್ತಾರೆ. ಅಪ್ಪರ ಆಶೀರ್ವಾದ ಅವನೇ ದಡ್ಡ ನೀವು ಹೋಗ್ಬೇಕು. ಪ್ರತಿಯೊಬ್ಬರು ಒಳಗಡೆ ಮಿದುಳಲ್ಲ, ಮಿದುಳನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಯಾವ್ದು ಬಳಕೆ ಮಾಡ್ತೀವಿ ಅದು ಶಕ್ತಿ ಹೆಚ್ಚಿಗೆ. ಬಳಕೆ ಮಾಡಕ್ಕೆ ಹೇಳಿದ್ರು ನಿನ್ನ ನೀನು ಬಳಕೆ ಮಾಡಪ್ಪ ಅಂತ ಹೇಳಿ ನಾವು ಬಳಕೆ ಮಾಡ್ಬಿಟ್ಟಿವಿ. ಅಪ್ಪರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಏನು ಆಶೀರ್ವಾದ ಮಾಡ್ಬೋದು. ನಿಮ್ಮ ಬರವಣಿಗೆ ಮತ್ತು ಭಾಷಣಗಳ ಪ್ರೇರಣೆಯಾದ ಮೂಲ ಕಾರಣ ಯಾವುದು? ವಚನ ಸಾಹಿತ್ಯ ನನ್ನ ಬರವಣಿಗೆಗೆ ಮತ್ತು ಭಾಷಣಕ್ಕೆ ಮುಖ್ಯ ಕಾರಣ ಅಂದರೆ ಬಸವಣ್ಣವರ ಸಾಮಾಜಿಕ ಪ್ರಜ್ಞೆ, ಅವರ ವೈಚಾರಿಕ ಪ್ರಜ್ಞೆ, ಅವರ ಧಾರ್ಮಿಕ ಪ್ರಜ್ಞೆನೇ ನನ್ನ ಬರವಣಿಗೆ ಮತ್ತು ಭಾಷಣಗಳಿಗೆ ಸ್ಫೂರ್ತಿ. ಈಗಿನ ಯುವ ಜನತೆಗೆ ನೀವು ಕೊಡುವ ಪ್ರಮುಖ ಸಂದೇಶವೇನು? ಸಂದೇಶ ಕೊಡುವಂಥ ದೊಡ್ಡವರು ನಾನಲ್ಲ. ಯಾಕಂದರೆ ನಾನು ಮೆಚ್ಚಿದಂಥ ಬಸವಣ್ಣವರು ನನಗಿಂತ ಕಿರಿಲ್ಲ, ಶಿವಭಕ್ತರಿಗಿಂತ ಇರಲಿಲ್ಲ, ನನಗೆ ತಿಪ್ಪೇಗುಡದ ಸಂಗಮದ ಅಂತ ಹೇಳಿದ. ಜೊತೆಗೆ ಮಾವಿನಕಾಯಿ ಒಳಗೊಂದು ಎಕ್ಕೆಕಾಯಿ ನಾನೇ ಅಂತ ಹೇಳಿದ. ಅಡ್ಡ ದೊಡ್ಡ ನಾನಲ್ಲ, ದೊಡ್ಡ ಬಸವ ಏನಾಗಿಲ್ಲ ಅಂತ ಅವ್ರು ಹೇಳ್ಯಾರ. ಭಾಳ ವಿನಯವಂತ ಬಸವಣ್ಣಂತಲ್ಲೇ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ, ಸೋದು ವಿನಯವೇ ಸದಾಶಿವನ ಒಲಮೆಯೇ. ಸದಾಶಿವನಿಗೆ ಒಲಮೆ ಬೇಕಂದ್ರೆ ವಿನಯದಿಂದ ಇರ್ಬೇಕಂತ ಹೇಳ್ತಾರೆ. ಅವರ ವಿಚಾರಗಳನ್ನು ಮೆಚ್ಚಿಕೊಂಡವ ನಾನು ಸಲಹೆ ಕೊಡೋಕ್ಕೂ ಇಲ್ಲ, ನಾನು ವಿನಂತಿ ಮಾಡ್ಬೋದಷ್ಟೇ. ಏನು ವಿನಂತಿ ಅಂದರೆ, ನೀವು ವಚನ ಸಾಹಿತ್ಯ ಓದಿ, ನೀವು ಯಾವುದೇ ಓದ್ರಿ, ಯಾವುದೇ ಅಭ್ಯಾಸ ಮಾಡ್ರಿ, ಸೈನ್ಸ್ ಓದ್ರಿ, ಆರ್ಟ್ಸ್ ಓದ್ರಿ, ಕಾಮರ್ಸ್ ಓದ್ರಿ, ಟೆಕ್ನಾಲಜಿಯಲ್ಲಿ ಹೋಗ್ರಿ, ಆದರೆ ನೀವು ಓದ್ತಾ ಜೊತೆಗೆ ವಚನ ಸಾಹಿತ್ಯವನ್ನು ಮರಿಬೇಡ್ರಿ ಅಂತ ನನ್ನ ವಿನಂತಿ. ನಿಮ್ಮ ಜೀವನದ ಬಹುಮುಖ್ಯ ಮತ್ತು ನಿಮಗೆ ಮಾರ್ಗದರ್ಶನ ನೀಡಿದ ಘಟನೆ ಯಾವುದು? ನನಗೆ ಮಾರ್ಗದರ್ಶನ ಇವತ್ತಿಗೂ ಸಹಿತ ಅಂದರೆ ವಚನ ಸಾಹಿತ್ಯವೇ ನನಗೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು. ವಚನ ಸಾಹಿತ್ಯ ಇಲ್ಲದೆ ನನಗೆ ಜೀವನಕ್ಕೆ ಆಸರೆ ಆಧಾರ ಯಾವುದೂ ಇಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಸತ್ವ ಜಗತ್ತಿನ ಯಾವ ಭಾಷೆಯಲ್ಲಿಲ್ಲ ಅಂತ ನಾನು ಹೇಳೋದಲ್ಲ. ಜಗತ್ತಿನ ಎಲ್ಲ ಪರಿಣಿತರೇ ಈ ಭಾಷೆ ಹೇಳ್ತಾರ. ವಚನ ಸಾಹಿತ್ಯದ ಅದ್ಭುತವಾದ ಶಕ್ತಿ ಇದೆ. ಈಗ ಒಂದು ಟಾನಿಕ್ ಇದೆ. ಈಗ ನನಗೆ ಕರೋನಾ ಆಯಿತು ಅಥವಾ ಕೆಮ್ಮಾಯಿತು, ಕೆಮ್ಮು ಕಫ ಇಟ್ಟಿದಾಗ ಡಾಕ್ಟರ್ ಅಂತ ಹೋದಾಗ ಒಂದು ಬರ್ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್, ಇಂಥ ತಗೊಳ್ಳೋದು, ಅದು ನನಗೆ ಇಲಾಜ್ ಆಗ್ತದೆ. ಹಾಗೆ ನನ್ನ ಮನಸ್ಸಿಗೆ ದೈಹಿಕ ಮತ್ತು ಮಾನಸಿಕವಾದಂಥ ಆರೋಗ್ಯ ಸದೃಢಗೊಳ್ಳಬೇಕಾದ್ರೆ ವಚನ ಸಾಹಿತ್ಯ ಔಷಧ ಕುಡಿಬೇಕು. ವಚನ ಸಾಹಿತ್ಯದ ಔಷಧದ ಮೂಲಕ ನಾವೆಲ್ಲವನ್ನು ಪರಿಹಾರ ಮಾಡಬಹುದು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ನಿಮ್ಮ ಜೀವನದಲ್ಲಿ ಹೇಗೆ ಪ್ರಸಾರ ಬೀರಿದೆ? ಬಹಳ ಜನ ಸ್ವಾಮಿ ವಿವೇಕಾನಂದರನ್ನ ತಪ್ಪಾಗಿ ಅರ್ಥ ಮಾಡಿಸ್ತಾರ. ಅವರು ಒಂದೇ ಮಕ್ಕಳು ನಮ್ಮ ವಿವೇಕಾನಂದ ನೋಡೋದು. ವಿವೇಕಾನಂದ ತುಂಬ ಪ್ರಜ್ಞಾವಂತ ಮನುಷ್ಯ, ತುಂಬ ವೈಚಾರಿಕ ಮನುಷ್ಯ. ಆತ ವಿಶ್ವ ಪರ್ಯಟನೆ ಮಾಡಿದಂಥ ಮನುಷ್ಯ. ಆತ ಒಂದ್ಸಲ ಏನಾಗ್ತದೆ ನೋಡ್ರಿ, ಆತನು ಕೂಡ ಬಹುಶಃ ಆತ ಬಸವಣ್ಣವರ ತತ್ವಗಳು ಅದಕ್ಕೆ ಸಿಕ್ಕಿದ್ರೆ ಬಸವಣ್ಣವರು ತನ್ನ ಹೀರೋ ಅಂತ ಹೇಳ್ತಾರೆ ವಿವೇಕಾನಂದ. ಅವಾಗ ಕನ್ನಡದಲ್ಲಿ ಇದ್ದು ವಚನಗಳು ಹೊರಗಡೆ ಬಂದಿರಲಿಲ್ಲ, ಆ ಜನಮಾನಸವನ್ನು ಸೇರಿರಲಿಲ್ಲ. ಆ ಕಾರಣಕ್ಕೆ ಆ ವಿಚಾರಗಳು ಮುಟ್ಟಿಲ್ಲ. ಆದರೆ ಗೊತ್ತಿಲ್ಲ ಭಾಳ ಜನಕ್ಕೆ ಬಸವಣ್ಣನವರ ಅನೇಕ ವಿಚಾರಗಳನ್ನ ಅವರು ಅನ್ವಯಿಸಿಕೊಂಡರು. ಅವ್ರ ಬದುಕಿನ ಪ್ರಯಾಣ ಬಂದರು. ಒಂದು ಘಟನೆಯನ್ನು ಹೇಳ್ಬೋದು ನಾನು. ಒಂದ್ಸಲ ಹೀಗೆ ಮಾರ್ಗದ ಮಧ್ಯೆ ಹೊರಟಿರ್ತಾರೆ.
ಹೊರಟದ್ದೇ ಒಂದು ಕೋತಿ ಅವ್ರು ನೋಡಿ ಅಣಿಸ್ತವ ಹಾಗೆ ಹೊರಟ ಸ್ವಲ್ಪ ಮುಂದಕ್ಕೆ ಸೇರ್ತಾರ ಅವ್ರು ಹಿಂದಕ್ಕೆ ಸೇರ್ತಾರ ಸರಗಳು ಮತ್ತೆ ಮೈನ ಬರ್ತದೆ ಅವಳೊಳಗಡೆ ಒಂದು ಜಾಗೃತ ಪತ್ನಿ ಬರ್ತದೆ ಧರೋ ಮತ್ತಂತ ಯಾವ ಒಳಗಡೆ ಮತ್ತೆ ಗಟ್ಟಿಯಾಗಿ ನಿಂತ ಅದೇ ಕೋತಿ ನೀವು ನಿಂತ ನಿಂತಾಗ ಅದು ಕೋತಿ ಇನ್ನೂ ಸೇರಿ ಓಹೋ ಹೆದರಿಕೆ ಮತ್ತು ಧೈರ್ಯ ನಮ್ಮೊಳಗೆ ಎರಡು ನಮ್ಮೊಳಗೆಲ್ಲ ನಾನು ಇದು ಸರಿಯಾಗಿ ಯುಟಿಲೈಸ್ ಮಾಡ್ಬೇಕಂತ ಧೈರ್ಯದ ಮೂಲಕನೇ ಅವರು ಲೋಕ ಪ್ರಸಿದ್ಧಿ ಆಯ್ತು ಮತ್ತೊಂದು ಪ್ರಸಂಗ ಬರ್ಬೋದು ಮನುಷ್ಯ ಅನಾಲಿಸಿಸ್ ಮಾಡ್ಬೇಕಂತ ಅಂದ್ರೆ ನನ್ನೊಳಗೆ ನಾನು ಇಳಿದು ನೋಡ್ಬೇಕಂತ ಬಸವನವ್ರ ತಿಳಿಯುದು ಒಂದ್ಸಲ ಹಿಂಗೆ ಮಾರ್ಗ ಮಂದಿ ಹೊರಟಿರ್ತಾರ ಒಬ್ಬ ಹುಕ್ಕ ಸೇರ್ತಿರ್ತಾರ ಹುಕ್ಕ ಅಂತ ಅದು ಸೇರ್ತಿರ್ತಾರ ಗಾಂಜಾ ಹುಕ್ಕ ಅನ್ನೋದು ಇವತ್ತಿನ ಲೆಕ್ಕದ ಗಾಂಜಾ ಅವಾಗ ಲೆಕ್ಕ ಹುಕ್ಕ ಅಂತ ಹುಕ್ಕ ಸೇರ್ತಿರ್ತಾರ ಅವ್ರು ನೋಡಿ ಸೇರ್ಕಂತ ಮನಸ್ಸಾಗ್ತದೆ ಮತ್ತೆ ಅವ್ರು ನೋಡಿ ಯಾವ ಬೇರೆ ಬೇರೆ ಸಮುದಾಯದ ಇರ್ಬೋದು ತಳವರ್ಗದಲ್ಲಿ ಇರ್ಬೋದು ಅಂತ ಅನಿಸಿ ಹೋಗ್ತಾವ್ ಯಾರು ಹೋಗಿ ನಾನೊಬ್ಬ ಸನ್ಯಾಸಿ ಅವ್ರು ಜಾತಿ ನೋಡಿದೆಲ್ಲ ಎಷ್ಟು ತಪ್ಪು ಮಾಡಿದಲ್ಲ ನಾ ಕಾವ್ಯ ಇಟ್ಕೊಂಡು ಇದೆಲ್ಲ ಮಾಡೋ ತಪ್ಪು ಅಂತ ಮತ್ತೆ ವಾಪಸ್ ಬರ್ತಾರೆ ಯಾರು ಕಿಲೋಮೀಟರ್ ವಾಪಸ್ ಬಂದು ಹೋಗ ಕೊಡೋಣ ಅವಾಗ ಗಾಬರಿ ಇರ್ತಾರೆ ಇವ್ರು ಬಟ್ಟೆ ಗಿಟ್ಟಿ ನೋಡಿದ್ರೆ ಮೇಲ್ವರ್ತಾರೆ ಕಾಣ್ತಾರ ಗುರುಗಳು ಕಾಣ್ತಾರ ಇವ್ರು ನಮ್ದಲ್ಲಿ ಮುಖ ಕೇಳ್ತಾರಲ್ಲ ನಮ್ಮ ಮನಸ್ಸಲ್ಲಿ ಏತಾ ಅಂತ ಸೀದಾ ಕೊಡ್ತಾರೆ ಮುಖ ಸಿಗ್ತಾರೆ ಅವಾಗ ಮನಸ್ಸಿಗೆ ಸಮಾಧಾನ ಅರ್ಥ ಏನಿದ್ರು ಅಂತಂದ್ರೆ ಅಂತ ಉಳಿದಂಥ ಮನುಷ್ಯನಿಗೂ ಕೂಡ ಎತ್ತರಿಕೆದಂಥ ಮನುಷ್ಯನಿಗೂ ಕೂಡ ಒಳಗಡೆ ಆತ್ಮವಿಮರ್ಶೆ ಇಲ್ಲದೆ ಬೇಕಿದ್ರೆ ಆ ವಿವೇಕಾನಂದರು ಕೂಡ 10ನೇ ಗುರುಗಳಾಗ್ತಿದ್ರು ಆತ್ಮವಿಮರ್ಶೆ ಅನ್ನೋದು ಅದಕ್ಕೆ ಬಸವಣ್ಣ ಹೇಳ್ತಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ನಡೆಸುತ್ತೆ ಕೇವಲ ಬಹಿರಂಗ ಶುದ್ಧಿ ಆದ ನಡೆದಿಲ್ಲ ಅಂತರಂಗನೂ ಕೂಡ ನಾವು ಪರಿಶುದ್ಧಿ ಬರುತ್ತೆ ಅಂತರಂಗ ಪರಿಶುದ್ಧದ ಜೊತೆಗೆ ಬಹಿರಂಗ ನಿನ್ನ ಮನೆ ಹೊರಗಡೆ ಸ್ವಚ್ಛ ಅದ ಒಳ ಕಾಸಿತ್ತಂದ್ರೆ ನೀವು ಮ್ಯಾಲ ಒಳಗೆ ಚಂದ ಕಾಣ್ತಿದ್ದಿ ಒಳ ಕಾಸಿತ್ತಂದ್ರೆ ಕೆಲಸ ಕೊಡಲ್ಲ ಎರಡು ಒಳ ಹೊರಗು ಒಂದಾಗದವರ ಮೆಚ್ಚ ಕೂಡಲ ಸಂಗಮ ದೇವ ಕೂಡ ಅದು ಸ್ವಾಮಿ ವಿವೇಕಾನಂದರು ಕೂಡ ಒಳ ಮತ್ತು ಹೊರಗನ್ನ ತೇಜಪುಂಜವಾಗಿ